ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಎಚ್ ಶಿವರಾಮೇಗೌಡರು ಹುಟ್ಟುಹಬ್ಬ ಅನ್ನೋದಕ್ಕಿಂತ ಕನ್ನಡದ ಹಬ್ಬ ಇದು. ಸಾವಿರಾರು ಜನ ಬಂದು ಇಲ್ಲಿ ಆಗಮಿಸಿದ್ದೀವಿ. ಅವ್ರಿಗೆ ಆರೋಗ್ಯ ಆಯುಷ್ಯ ಭಗವಂತ ಕೊಡಲಿ. ಜನ್ಮದಿನದ ಶುಭಾಶಯಗಳು. ಇವತ್ತು ಪ್ರಾಮಾಣಿಕವಾಗಿ ಹೇಳ್ತೀನಿ ನೋಡಿ, ವಿಶ್ವಾಸದ ಅಲ್ಲೇ ನಾನು ಯಾರಿಗೂ ಸಹ ತರ್ತಿಲ್ಲ. ಶಿವರಾಮೇಗೌಡರು ಹುಟ್ಟದಾಗ ಹೋಗ್ಬೇಕು ಅಂತ ಅವ್ರ ಅಭಿಮಾನ ಪ್ರೀತಿ ಬರ್ತಾರಲ್ಲ, ಅವರ ಗುಣ ಏನು ಅನ್ನೋದಕ್ಕೆ ಬರ್ತಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಮಾನ್ಯ ಶ್ರೀ ಶಿವರಾಮೇಗೌಡರ 61ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾಡಿನಾದ್ಯಂತ ಇರುವಂಥ ಎಲ್ಲ ಜಿಲ್ಲಾ ಮುಖಂಡರು, ಜಿಲ್ಲಾ ಅಧ್ಯಕ್ಷರು ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಇವತ್ತು ಬೆಂಗಳೂರಿಗೆ ಆಗಮಿಸಿದ್ದೇವೆ. ಅದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲೆಯಿಂದ ನಾವು ಸಹಿತ ಸುಮಾರು ಒಂದು 50 ಜನ ಪದಾಧಿಕಾರಿಗಳನ್ನು ಒಳಗೊಂಡಂಥ ಸದಸ್ಯರು ಸಹಿತ ಇವತ್ತು ಮಾನ್ಯ ಶಿವರಾಮೇಗೌಡರಿಗೆ ಶುಭಾಶಯನ ಕೋರೋದಕ್ಕೆ ರಾಜಧಾನಿಯಾದಂಥ ಬೆಂಗಳೂರಿಗೆ ಆಗಮಿಸಿ ಈಗಾಗಲೇ ಮಾನ್ಯ ಶಿವರಾಮೇಗೌಡರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಮ್ಮ ಜಿಲ್ಲೆಯಿಂದ ಹಾಗೂ ಎಲ್ಲ ಪದಾಧಿಕಾರಿಗಳಿಂದ ಶುಭಾಶಯಗಳನ್ನು ಕೋರಲಾಯಿತು. ಸರ್, ಭಗವಂತ ತಾಯಿ ಅಣ್ಣಮ್ಮ ತಾಯಿ ಅವರಿಗೆ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸಂಪತ್ತು ಕೊಟ್ಟು ನಾಡದೇವಿ ಭುವನೇಶ್ವರಿ ಇನ್ನೂ ನಾಡಿನ ಸೇವೆಗೈಯಲು ಇನ್ನೂ ಅವರಿಗೆ ಅವಕಾಶವನ್ನು ನೀಡಲಿ ಅಂತೇಳಿ ತಾಯಿ ಭುವನೇಶ್ವರಿಯಲ್ಲಿ ಹಾಗೂ ತಾಯಿ ಅಣ್ಣಮ್ಮ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೀನಿ. ಸಾವಿರಾರು ಜನ ಬಂದು ಇಲ್ಲಿ ಆಗಮಿಸಿದ್ದೀವಿ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡೋಕ್ಕೆ. ಏನು ನಮ್ಮಂಥ ಯುವಕರು ಏನು ಸುಮಾರು ಒಂದು 35-40 ವರ್ಷಗಳು ಈ ಕನ್ನಡಕ್ಕೆ, ಈ ನಾಡು ನುಡಿಗೆ, ನೀರಿಗಾಗಿ ಹೋರಾಟ ಮಾಡಿದಂಥಲ್ಲಿ ಕೆಲವೊಬ್ಬರಲ್ಲಿ ಅದ್ರಲ್ಲಿ ನಮ್ಮ ಶಿವರಾಮೇಗೌಡರು ಒಬ್ಬರು ಸಹ. ವಾಟಾಳ್ ನಾಗರಾಜು, ಸಾರಾಗೋವಿಂದ್ ಇಂಥವ್ರ ಜೊತೆಗೆ ಕಾಣಿಸ್ಕೊಂಡು ಬೆಳೆದಂಥವ್ರು ನಮ್ಮ ಶಿವರಾಮೇಗೌಡರು. ಇಂಥ ಶಿವರಾಮೇಗೌಡರು ಒಂದು ಆಲದ ಮರ ಇದ್ದಂಗೆ, ಅಂಥ ಆಲದ ಮರ ಕೆಳಗಡೆ ನೆಡಲಂಗೆ ನಾವು ಇವತ್ತು ನಮ್ಮಂಥ ಸಾವಿರಾರು ಜನ ಹುಡುಗರನ್ನ ಇವತ್ತು ಬೆಳೆಸಿದ್ದಾರೆ, ಇವತ್ತು ನಾಡಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ನೆಲ ಜಲ ನಾಡು ನುಡಿ ಹೋರಾಟ ಮಾಡೋಕ್ಕೆ ಸ್ಫೂರ್ತಿ ಯಾರಂದರೆ ನಮಗೆ ಎಚ್ ಶಿವರಾಮೇಗೌಡರು. ಅವರು ಇನ್ನೂ ನೂರಾರು ಕಾಲ ಅವರು ಖುಷಿಯಾಗಿರಬೇಕು, ಅಂಥವ್ರ ಮಾರ್ಗದರ್ಶನ ನಮಗೆ ಬೇಕು. ನಮ್ಮಂಥ ನೂರಾರು ಜನ ಯುವಕರು ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ. ಅದರಿಂದ ಅವ್ರು ಇವತ್ತು ಹುಟ್ಟುಹಬ್ಬನ ಶುಭ ಕೋರ್ಬಿಟ್ಟು ಅವ್ರ ಆಶೀರ್ವಾದನ ಪಡೆಯೋಕ್ಕೆ ಇವತ್ತು ನಾವು ನೂರಾರು ಜನ ಯುವಕರು ಬಂದಿದ್ದೀವಿ. ಅವ್ರಿಗೆ ತಾಯಿ ಭುವನೇಶ್ವರಿ, ತಾಯಿ ಚಾಮುಂಡೇಶ್ವರಿ ಎಲ್ಲ ಕಾಪಾಡಿ ಅವ್ರಿಗೆ ಗಟ್ಟಿಯಾಗಿರಲಿ. ಆ ನೆಲ್ಲಾಗ ನಾವು ಇನ್ನಷ್ಟು ವರ್ಷಗಳು ನಾವು ಅವ್ರ ನೆಲ್ಲಲ್ಲಿ ಇರಬೇಕಂತ ನಾವು ಖುಷಿ ಪಡ್ತೀವಿ. ಅದರಿಂದ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಇನ್ನೂ ಹೆಚ್ಚು ನಾಡಿನ ಸೇವೆ ಮಾಡಲಿ. ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ಮಾಡೋಣ ಅಂದ್ಬಿಟ್ಟು ಮೂಲಕ ಕೇಳ್ಕೊತೀವಿ ಸರ್. ಒಳ್ಳೆಯದಾಗಿ. ನಾನು ಕಂಡಂತೆಯೇ 2.5 ದಶಕಗಳಿಂದ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಇಲ್ಲೂರಿಗೆ ಹೋರಾಟ ಮಾಡ್ಕೊಳ್ತಾ ಬಂದಿದ್ದೀವಿ. ಸ್ವಂತ ಹುದ್ದೆಯಲ್ಲಿದ್ದಂಥ ಸರ್ಕಾರಿ ನೌಕರಾಗಿದ್ದವರು ಆ ಹುದ್ದೆಯನ್ನು ತೊರೆದು ಈ ನಾಡನ್ನ ಕಟ್ಟಿದ್ದಾರೆ. ಲಕ್ಷಾಂತರ ಕಾರ್ಯಕರ್ತರನ್ನ ಹುರಿಬಿಂಬಿಸಿ ಈ ಸಂಘಟನೆನ ಒಂದು ಹಂತಕ್ಕೆ ತೊಗೊಂಬಂದಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು. ಇವತ್ತು ಅವರಿಗೆ ಒಂದು ಅಭಿನಂದನಾ ಸಮಾರಂಭ ಅಂತ ಕಾರ್ಯಕ್ರಮ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅವರು ಇನ್ನೂ ಈ ನಾಡನ್ನ ಕಟ್ಟಲ್ಲಿ ಅವ್ರಿಗೆ ಆರೋಗ್ಯ ಆಯುಷ್ಯ ಭಗವಂತ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ತಾಯಿ ಭುವನೇಶ್ವರಿ ಅವರಿಗೆ ಒಳ್ಳೇದು ಮಾಡಲಿ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬ ಅನ್ನೋದಕ್ಕಿಂತ ನಮ್ಮ ಕನ್ನಡದ ಹಬ್ಬ ಇದು. ನಮ್ಮ ರಾಜ್ಯಾಧ್ಯಕ್ಷರು ಈ ಕನ್ನಡ ನಾಡಿಗೆ, ನೆಲ ಜಲಕ್ಕೆ, ಈ ಭಾಷೆಗೆ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕರುನಾಡಿಗೆ ಕಿರೀಟ ಇದ್ದಂಗೆ ಅವರು. ಇವತ್ತು ಅವ್ರ ಹುಟ್ಟುಹಬ್ಬ ಮತ್ತು ರಕ್ಷಣಾ ವೇದಿಕೆಯ ಎಲ್ಲ ಕಾರ್ಯಕರ್ತರ ಹಬ್ಬ. ಅದಕ್ಕೋಸ್ಕರ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಆಗಮಿಸಿದ್ದೀವಿ. ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಮತ್ತು ಈ ಕಾರ್ಯಕರ್ತರ ಸಭೆಯನ್ನು ಯಶಸ್ವಿ ಕೂಡ ಮಾಡ್ತಾಯಿದ್ದೀವಿ. ಏನಿವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಲ್ಲಿ ಕೆಲಸ ಮಾಡ್ತಾಯಿದ್ದು, ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಆನೇಕಲ್ ತಂಡದಿಂದ ಒಂದು ವಿಶೇಷವಾದ ತಂಡ ಮಾಡಿಕೊಂಡು ಸಿನಿಮಾ ತಂಡ ಇದು. ಸಿನಿಮಾ ತಂಡದಲ್ಲಿ ಎಲ್ಲರೂ ಕೆಲಸ ಮಾಡ್ತೀವಿ. ಸುಮಾರು 20-30 ಜನ ಸಿನಿಮಾ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀವಿ. ಸಿನಿಮಾ ಹೆಸರು ರುದ್ರಾಕ್ಷ ಅಂತ. ಇದರಲ್ಲಿ 2 ಚಾಪ್ಟರ್ ಇದೆ, ರುದ್ರಾಕ್ಷ 1 ಮತ್ತು 2. ರುದ್ರಾಕ್ಷ ಚಾಪ್ಟರ್ 1 ಈಗ ರೆಡಿ ಇದೆ ಸಿನಿಮಾ. ಹಾಗಾಗಿ ಈಗಿನ ದಿನಗಳಲ್ಲಿ ಎಲ್ಲ ಯುವಕರು
ಬೇರೆ ರೀತಿಯಲ್ಲಿ ಹೋಗ್ತಿದ್ದಾರೆ. ಈ ಗಾಂಜಾ ಆಗ್ಬೋದು, ಡ್ರಗ್ಸ್ ಆಗ್ಬೋದು, ಬೇರೆ ಕ್ರೈಮ್ ಈ ಥರ ವಿಚಾರಗಳಲ್ಲಿ ಹೋಗ್ತಿದ್ದಾರೆ. ಹಾಗಾಗಿ ನಾವು ಒಂದು ತಂಡ ಮಾಡಿ ಸಿನಿಮಾ ಮಾಡೋವಂಥ ವಿಚಾರದಲ್ಲಿ ಹೋಗ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ಶಿವರಾಮೇಗೌಡರ ಹುಟ್ಟುಹಬ್ಬದ ದಿನದ ಅಂಗವಾಗಿ ನಾವು ಟೀಸರ್ನ ರಿಲೀಸ್ ಮಾಡಿದ್ದೀವಿ. ನಮ್ಮ ಸಿನಿಮಾ ಹಾರರ್ ಮತ್ತು ಅಡ್ವೆಂಚರಸ್ ಆಗಿರುತ್ತೆ. ಟೀಸರ್ ಬಿಡುಗಡೆ ಆಗಿದೆ. ಇನ್ನೇನು 2 ಅಥವಾ 3 ತಿಂಗಳಲ್ಲಿ ಸಿನಿಮಾ ಕೂಡ ಮೊದಲನೇದಾಗಿ ನಮ್ಮ ಆನೇಕಲ್ ಭಾಗದಲ್ಲಿ ನಾವು ಹಾಕ್ತಾಯಿದ್ದೀವಿ. ತದನಂತರ ಚಾಪ್ಟರ್ 2ನೇದೇನಿದೆ ಅದನ್ನು ಮರೋ ದಿನಗಳಲ್ಲಿ ಹಾಕ್ತಾಯಿದ್ದೀವಿ. ಹಾಗಾಗಿ ಎಲ್ಲ ಯುವಕರಿಗೆ ಹೇಳೋದೊಂದು ನಾನು ಏನಂತಂದರೆ, ಈಗ ಎಲ್ಲರೂ ಡ್ರಗ್ಸು ಮತ್ತು ಬರೀ ಮೊಬೈಲು, ರೀಲ್ಸು ಅದರಲ್ಲಿ ಹೋಗ್ತಾಯಿದ್ದೀರಾ. ದಯವಿಟ್ಟು ವಿಶೇಷವಾದ ಏನಾದರೂ ಕಲೆಗಳನ್ನು ತೋರಿಸೋ ಮುಖಾಂತರ ಹೊರಗಡೆ ಬನ್ನಿ, ಸಿನಿಮಾ ಮಾಡಿ, ಅಥವಾ ಡ್ಯಾನ್ಸ್ ಆಗ್ಬೋದು, ಗೀತೆಗಳನ್ನ ಆಡೋಂಥದ್ದಾಗಿರ್ಬೋದು. ಹಾಗಾಗಿ ಎಲ್ಲರೂ ಒಂದು ವಿಶೇಷವಾದ ವಿಚಾರದಲ್ಲಿ ಹೊರಗಡೆ ಬನ್ನಿ ಅಂತ ಹೇಳ್ತಾ, ಈ ಮುಖಾಂತರ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ.